ಇದುವರೆಗೂ 14 ವರ್ಷದಲ್ಲಿ ಸುಮಾರು 15,000 ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. 14 ಕೋಟಿಯಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಈ ವರ್ಷದ ವಿಶೇಷ ಏನಂದರೆ, ಒಂದು ಹೊಸದಾಗಿ ಮಹಿಳಾ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ನ ನಿರ್ಮಾಣ ಮಾಡಬೇಕು ಅಂತ ಜಯನಗರಲ್ಲಿ ಒಂದು ಜಾಗ ತಗೊಂಡು ಅದನ್ನು ಕಟ್ಸೋದಕ್ಕೂ ಶುರು ಮಾಡಿದ್ದೀವಿ. ಸುಮಾರು 8 ಕೋಟಿ ಖರ್ಚಿನಲ್ಲಿ. ಅದಕ್ಕೂ ಸಾಕಷ್ಟು ನಮ್ಮ ಎಲ್ಲ ಡೋನರ್ಸನ್ನು ಪ್ರಾಮಿಸ್ ಮಾಡಿದ್ದಾರೆ. ಕಳೆದ ವರ್ಷ ಕೂಡ ಅದಕ್ಕೆ ನೀವು ಇನಿಷಿಯಲ್ ಮಾಡಿದ್ರಿ. ಕಳೆದ ವರ್ಷ ನಾವು ಶಂಕುಸ್ಥಾಪನೆ ಮಾಡಿದ್ವಿ. ಈ ವರ್ಷ ಅದು ಕಟ್ಟಡ ಇದು ನಿರ್ಮಾಣಕ್ಕೆ ಶುರುವಾಗಿದೆ. 2026ನಲ್ಲಿ ಅದು ಮುಗಿಬೋದು ಅಂತ ಒಂದು. ಇನ್ನು ಹೊಸ ಪ್ರಾಜೆಕ್ಟ್ ಏನು ಮಾಡ್ತೀವಿ? ಇದು ಈ ಹಾಸ್ಟೆಲ್ ನಡೆಸೋದು ಒಂದು ದೊಡ್ಡ ಪ್ರಾಜೆಕ್ಟು. ಯಾಕೆಂದರೆ ನಾವು ಸ್ವಂತ ಇದರಲ್ಲಿ ಮಾಡ್ತಿರೋದು, ಸರ್ಕಾರದಿಂದ ಅಥವಾ ಬೇರೆ ಯಾವುದು ಅನುದಾನ ಆಗಲಿ ಏನು ನಮ್ಮ ಒಂದು ಆಸಕ್ತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದಾದ ನಂತರ ಮೋಸ್ಟ್ಲಿ ನಮ್ಮ ವಾಸವಿ ಹಾಸ್ಪಿಟ್ಲಲ್ಲಿ ಅದರಲ್ಲಿ ಫರ್ದರ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಇದ್ದೀವಿ. ರೋಬೋಟಿಕ್ ಸರ್ಜರಿ ಎಲ್ಲ ಶುರು ಮಾಡಬೇಕು ಅಂತ ಇದ್ದೀವಿ. ಮತ್ತು ನಮ್ಮ ಇದರಲ್ಲಿ ಮಲ್ಲೇಶ್ವರಂನಲ್ಲಿ ವೈದಿಕ ಭವನ ಕಟ್ಟಬೇಕು ಅಂತ. ಯಾಕೆಂದರೆ ಒಂದು ಶವ ಸಂಸ್ಕಾರ ಆದಮೇಲೆ 11 ದಿನ ಏನು ಒಂದು ನಾವು ವೈದಿಕ ಸಂಪ್ರದಾಯದ ಪ್ರಕಾರ ನಾವು ಆಚರಣೆ ಮಾಡ್ತೀವಿ. ಅದಕ್ಕೆ ಯಾವುದೇ ರೀತಿ ಒಂದು ಸರಿಯಾದ ಅನುಕೂಲ ನಂಗೆ ಕಂಡುಬರಲಿಲ್ಲ. ಅದಕ್ಕೋಸ್ಕರ ಒಂದು 4 ಅಂತಸ್ತುದು ಒಂದು ಕಟ್ಟಡ ಕಟ್ಟಿಸಿ ಅಲ್ಲಿ ಎಲ್ಲ ಜನಾಂಗಕ್ಕೂ ಎಲ್ಲರೂ ಯಾರ್ಯಾರು ಅಂತ್ಯಕ್ರಿಯೆ ನಂತರ ಬಂದು ವಿಧಿವಿಧಾನದ ತಿಥಿ ಎಲ್ಲ ಮಾಡಬೇಕು ಅಂತಂದ್ರೆ ಅವರಿಗೆಲ್ಲ ಅನುಕೂಲ ಮಾಡೋದಕ್ಕೆ ಅಲ್ಲೊಂದು ಹೆಸರು ಮಾಡ್ತಾಯಿದ್ದೀವಿ. ಜಾಗ ಆಗಲೇ ಸುಮಾರಷ್ಟು ಶೇಕಡ 75ರಷ್ಟು ಕೆಲಸನೂ ಮುಗಿದೋಗಿದೆ. ಇನ್ನೊಂದು 3-4 ತಿಂಗಳಲ್ಲಿ ಅದನ್ನು ಶುರುವಾಗುತ್ತೆ. ಹೀಗಾಗಿ ವರ್ಷ ದೇವರ ಅನುಗ್ರಹ ಯಾರ್ಯಾರಾಗುತ್ತೆ. ಒಂದು ಅತಿ ಸಂತೋಷದ ಸಮಾಚಾರ ಏನಂದರೆ, ನಮ್ಮಲ್ಲಿ ಪಡೆದಿರೋ ಸ್ಕಾಲರ್ಶಿಪ್ ಪಡೆದಿರೋ ವಿದ್ಯಾರ್ಥಿಗಳು ಈಗಾಗಲೇ 4 ಜನ IAS ಪೋಸ್ಟಿಂಗ್ನಲ್ಲಿದ್ದಾರೆ. IAS ಮಾಡಿ ಪೋಸ್ಟಿಂಗ್ನಲ್ಲಿದ್ದಾರೆ, IPS ಆಗಿದ್ದಾರೆ, KS ಆಗಿದ್ದಾರೆ. ಸೊ ಇದು ಒಂದು ನಮ್ಮ ಸ್ಕಾಲರ್ಶಿಪ್ಪು ಪ್ರೋಗ್ರಾಮು ಸಕ್ಸಸ್ ಆಗ್ತಾಯಿದೆ ಅನ್ನೋದಕ್ಕೆ ಒಂದು ಸಂಕೇತ.